ಹಲೋ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಹಣ್ಣುಗಳ ರಾಜ ಆದಂತಹ ಮಾವಿನ ಹಣ್ಣಿನ ಸಿಹಿ ಕಡುಬು. ಇದೇ ಥರ ಸ್ಪೆಷಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವ ರೆಸ್ಟೋರೆಂಟಲ್ಲೂ ಸಿಗದ ಈ ಥರ ರೆಸಿಪಿ ಒಮ್ಮೆ ಟ್ರೈ ಮಾಡಿ. ಡೀಟೇಲ್ ಆಗಿ ರೆಸಿಪಿ ಹಾಕ್ತಾ ಇದ್ದೀನಿ, ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಆ್ಯಂಡ್ ಯಾರಿಗೆಲ್ಲ ಮ್ಯಾಂಗೋ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣವಾ. ಮೊದಲಿಗೆ ಹಣ್ಣಾಗಿರುವಂತಹ 2 ಮಾವಿನ ಹಣ್ಣನ್ನು ತಗೊಂಡು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ನಂತರ ಅದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೈಡಲ್ಲಿ 2 ಮ್ಯಾಂಗೋ ತೊಗೊಂಡಿರೋದ್ರಿಂದ 2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ಬೆಚ್ಚಗೆ ಮಾಡ್ಕೊಳ್ಳೋಣ. ಮಾವಿನ ಹಣ್ಣಿನ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣಕ್ಕೆ ಬೆಚ್ಚಗೆ ಮಾಡ್ಕೊಂಡಿರುವಂತಹ ಅಕ್ಕಿ ಹಿಟ್ಟನ್ನು ಸೇರಿಸಿ, ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನೀರು ಹಾಕ್ತೇನೆ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಔಟರ್ ಲೇಯರ್ ರೆಡಿ ಆಗತ್ತೆ. ಕಲರ್ ನೋಡಿ, ವಾವ್, ಏನು ಸಖತ್ತಾಗಿ ಕಾಣ್ತಿದೆ ಅಲ್ವಾ ಟೆಕ್ಸ್ಚರ್. ಓಕೆ, ಸರಿ, ನೆಕ್ಸ್ಟ್ ಫಿಲ್ಲಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಈಗ ಸ್ಟವ್ ಆನ್ ಮಾಡಿ ಪ್ಯಾನ್ ಬಿಸಿ ಆದಮೇಲೆ 3 ಟೇಬಲ್ ಸ್ಪೂನ್ ತುಪ್ಪನ ಸೇರಿಸಿ, ತುಪ್ಪ ಬಿಸಿ ಆದ ನಂತರ 1 ದೊಡ್ಡ ತೆಂಗಿನಕಾಯಿನ ಫುಲ್ ತುರಿದು ಈಗ ಇದನ್ನು ಹಾಕ್ತಾಯಿದ್ದೀನಿ. ಈಗ ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಗಮ್ ಅಂತ ಸ್ಮೆಲ್ ಬರುತ್ತೆ. ಆಗ ತುರಿದಿಟ್ಕೊಂಡಿರುವಂತಹ 2 ಕಪ್ ಬೆಲ್ಲ ಹಾಕ್ತಿದ್ದೀನಿ. ನಿಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ಬೆಲ್ಲ ಹಾಕ್ಬೋದು. ಬೆಲ್ಲ ಎಲ್ಲ ಕರಗಿದ ಮೇಲೆ ಏಲಕ್ಕಿ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೂಲ್ ಆಗೋದಕ್ಕೆ ಬಿಡಿ. ಅದು ಕೂಲ್ ಆಗೋ ಅಷ್ಟರಲ್ಲಿ ನೆಕ್ಸ್ಟು ಸ್ಟೀಮರ್ನ ರೆಡಿ ಮಾಡ್ಕೊಳ್ಳೋಣ. ನೆಕ್ಸ್ಟು ಬಾಳೆಎಲೆನ ಸಣ್ಣದಾಗಿ ಕಟ್ ಮಾಡಿಟ್ಟು ರೆಡಿ ಮಾಡ್ಕೊಂಡಿರೋದಕ್ಕೆ 1 ಸ್ಪೂನ್ ತುಪ್ಪನ ಹಾಕಿ ಬಾಳೆ ಎಲೆ ಮೇಲೆ ಚೆನ್ನಾಗಿ ಸವರ್ಕೊಳ್ಳೋಣ. ಆ್ಯಕ್ಚುಲಿ ಈ ಫಿಲ್ಲಿಂಗ್ನ ಯೂಶಲಿ ಕಾಯಿ ಒಬ್ಬಟ್ಟಿಗೆ ಅಥವಾ ಗಣೇಶ ಹಬ್ಬದಲ್ಲಿ ಗಣೇಶನಿಗೆ ಕಡುಬು ಮಾಡ್ತಾರಲ್ಲ, ಅಕ್ಕಿ ಕಡುಬು, ಅದಕ್ಕೆ ಯೂಸ್ ಮಾಡ್ತಾರೆ. ಈಗ ನಾವು ಮೊದಲೇ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಮ್ಯಾಂಗೋ ಮಿಕ್ಸ್ಚರ್, ಅದನ್ನು ಚಿಕ್ಕದಾಗಿ ದೋಸೆ ಥರ ಬಿಟ್ಕೊಬೇಕು. ನೋಡಿ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ಈ ಥರ ಸ್ವಲ್ಪ ದಪ್ಪದಾಗಿ ಬಿಟ್ಕೊಬೇಕು. ಇಲ್ಲ ಅಂದರೆ ಕಾಯಿ ಫಿಲ್ಲಿಂಗ್ ಹಾಕಿದಾಗ ಫಿಲ್ಲಿಂಗ್ ಹೊರಗಡೆ ಬರೋ ಚಾನ್ಸ್ ಇರುತ್ತೆ. ಈಗ ಈ ರೀತಿ ಚಿಕ್ಕದಾಗಿ ದೋಸೆ ಬಿಟ್ಕೊಂಡಿದ್ದಾದಮೇಲೆ ನಾವು ಮೊದಲೇ ರೆಡಿ ಮಾಡಿಟ್ಕೊಂಡಿದ್ದಂತಹ ತೆಂಗಿನಕಾಯಿ ಮಿಶ್ರಣ ತಣ್ಣಗಾದಮೇಲೆ ದೋಸೆ ಮಾಡಿಟ್ಕೊಂಡಿರೋದ್ರಲ್ಲಿ ಮಧ್ಯಕ್ಕೆ ಈ ಥರ ಫಿಲ್ಲಿಂಗ್ ಮಾಡಿದಾದಮೇಲೆ ಬಾಳೆ ಎಲೆನ ಮೆತ್ತಗೆ ಮಡಚಬೇಕು. ಬಾಳೆ ಎಲೆ ಗಟ್ಟಿ ಇದ್ದರೆ ಹರಿಯೋ ಚಾನ್ಸ್ ಇರುತ್ತೆ. ಅದನ್ನು ಮೊದಲೇ ಸ್ಟವ್ ಮೇಲೆ ಬಿಸಿ ಮಾಡಿಕೊಂಡ್ರೆ ಹರಿಯೋದಿಲ್ಲ. ಸ್ಟೀಮರ್ ಅಥವಾ ಇಡ್ಲಿ ಪಾತ್ರೆಯಲ್ಲಿ 10ರಿಂದ 15 ನಿಮಿಷ ಇಟ್ಟು ಬೇಯಿಸಿದ್ರೆ ರೆಡಿ ಆಗುತ್ತೆ. ಮಿಸ್ ಮಾಡದೆ ಎಲ್ಲರೂ ಟ್ರೈ ಮಾಡಿ. ಸ್ಪೆಷಲ್ ಮ್ಯಾಂಗೋ ರೆಸಿಪಿ ಇದು. ಹೇಗಾಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ ಥರ ರೆಸಿಪಿ ಬೇಕು ಅಂತಲೂ ಹಾಗೆ ತಿಳಿಸಿ. Thank you all for watching my video.